ನಮಸ್ತೆ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ, ಈ ವಿಶೇಷ ಕಾರ್ಯಕ್ರಮಕ್ಕೆ ತಕ್ಕನಾದಂತಹ ವ್ಯಕ್ತಿಯ ಇಂಟರ್ವ್ಯೂ ಈ ಕಾರ್ಯಕ್ರಮದಲ್ಲಿ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕೂಡ ಸಾಲಲ್ಲ. ಇವ್ರ ಮನಸ್ಸು ಮಾತೃ ಹೃದಯಿ, ತಾಯಿಗೆ ತಕ್ಕನಾದಂತಹ ಮಗ, ಸಾಮಾಜಿಕ ಕಳಕಳಿ ಉಳ್ಳಂಥವರು, ಸಮಾಜ ಸೇವೆಯಲ್ಲಿ ಸದಾ ಮುಂದಿರುವಂಥವರು, ಅದ್ಭುತ ನಟ, ಅದ್ಭುತ ಡ್ಯಾನ್ಸರ್, ಕೃಷಿಕರು. ಅದರ ಜೊತೆಗೆ ಎಲ್ಲದರ ಬಗ್ಗೆ ಇವ್ರ ಜೊತೆಗೆ ಒಂದು ಅರ್ಧ ಗಂಟೆ ನಾನು ಮಾತನಾಡಿದೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ. ಇಂಥ ವಿಚಾರ ಇವ್ರು ತಿಳ್ಕೊಂಡಿಲ್ಲ ಅನ್ನೋ ಥರ ಇಲ್ಲ. ಅದರ ಜೊತೆಗೆ ಒಬ್ಬ ಅಪ್ಪಟ ರೈತರು. ನಿಮಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ, ತಾಯಿಗೆ ತಕ್ಕ ಮಗ ಅಂದ ಕೂಡಲೇ ಯಾರು ಅಂತ ಹೇಳಿ. ಎಸ್, ಇವತ್ತು ನಾವು ವಿನೋದ್ ರಾಜ್ ಸರ್ ಅವರ ತೋಟದ ಮನೆಯಲ್ಲಿದ್ದೀವಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಮಾತನಾಡ್ತಾ ಹೋಗೋಣ. ಹಾಗೇನೆ ಸರ್, ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್. ಈ ಅದ್ಭುತವಾದಂತಹ ವಾತಾವರಣದಲ್ಲಿ ಇದ್ದೀರಲ್ಲ ನೀವು, ನಿಮ್ಮಷ್ಟು ಸೌಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಮನಸ್ಸಿಗೆ ಖುಷಿ ಕೊಟ್ಟಿರುವಂತಹ ಜಾಗ. ಮೊದಲಿಗೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಮ್ಮ ತಾಯಿಯವರ ಆಶೀರ್ವಾದನೇ ಇದು ನಮಗೆ ಸಿಕ್ಕಿರುವಂಥ ಈ ಸೌಭಾಗ್ಯ. ಅವರ ಆಶೀರ್ವಾದನೇ ನನಗೆ ಸಿಕ್ಕಿರುವಂಥ ಈ ನೆಮ್ಮದಿ ಮತ್ತು ಈ ಪ್ರಕೃತಿ. ಅದರ ಜೊತೆಯಲ್ಲಿ ಅವರನ್ನು ನಾನು ಸ್ಪರ್ಶಿಸ್ತಾ ಇದ್ದೀನಿ. ಖಂಡಿತ ಸರ್. ಸರ್, ಈಗ ವಿನೋದ್ ರಾಜ್ ಸರ್ ಅಂತ ಹೇಳಿದಾಗ ನಾವು ನೋಡಿದ್ವಿ ಇಲ್ಲಿಯ ಸುತ್ತಮುತ್ತ ಪರಿಸರ, ಅಪ್ಪಟ ಹಳ್ಳಿಯ ವಾತಾವರಣ, ನಿಮ್ಮ ತೋಟ ಎಲ್ಲವನ್ನ ಕೂಡ ಒಂದು ರೌಂಡ್ ಹಾಕೊಂಡು ಬಂದಾಗ ನೀವು ಬೆಳೆದೇ ಇರುವಂತಹ ಗಿಡಗಳಿಲ್ಲ, ಹಣ್ಣುಗಳಿಲ್ಲ, ತರಕಾರಿಗಳಿಲ್ಲ, ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ. ಪ್ರಾಣಿ ಪ್ರಿಯರು. ನಾನು ನೋಡ್ದಂಗೆ ಸುಮಾರು 10ರಿಂದ 15 ನಾಯಿಗಳನ್ನ ಸಾಕಿದ್ದೀರಾ, ಸಾಕಷ್ಟು ಬೆಕ್ಕುಗಳಿದೆ, ನವಿಲುಗಳಿಗೆ ಆಹಾರ ಹಾಕ್ತೀರಾ. ಸರ್, ಬಹಳ ಖುಷಿ ಆಗುತ್ತೆ ಸರ್. ಈಗ ನನಗೆ ಬಹಳ ಕುತೂಹಲ, ವಿನೋದ್ ರಾಜ್ ಸರ್ ಅವರ ದಿನಚರಿ ಹೆಂಗಿರುತ್ತೆ? ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅವರು, ಹೇಗೆ ಅಂತ ಹೇಳಿ. ನಾನು ಬೆಳಗ್ಗೆ ನಾನು ಎದ್ದ ತಕ್ಷಣನೇ ನನ್ನ ತಾಯಿಯವ್ರ ಮುಖ ನೋಡ್ತೀನಿ. ನಾನು ನೋಡ್ಬಿಟ್ಟು ಸಣ್ಣ ಪ್ರಾರ್ಥನೆ ಆಗುತ್ತೆ, ಆಮೇಲೆ ಯೋಗಾಸನ, ಆಮೇಲೆ ಸ್ವಲ್ಪ ಹೊತ್ತು ಧ್ಯಾನ, ಆಮೇಲೆ ಅಲ್ಲಿಂದ ಇಳಿದು ನಾನು ಅವ್ನು ಬ್ಲ್ಯಾಕಿನ ಕರ್ಕೊಂಡು ಅವನಿಗೆ ವಾಕಿಂಗ್ ನಡಿಯಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ನಡೆಸ್ಬಿಟ್ಟು ಅವನ್ನ ಫ್ರೆಶ್ ಮಾಡಿ ವಾಪಸ್ ಇಲ್ಲಿ ತೊಗೊಂಬಂದ್ಬಿಟ್ಟು ಗಾಡಿಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಹೋದವನೇ ಫಸ್ಟು ಮುನೀಶ್ವರನ ಗುಡಿಗೆ ಹೋಗ್ಬಿಡ್ತೀನಿ ಕೆಳಗಡೆ. ಹೌದು, ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಏನೋ ಒಂದು ಸಣ್ಣ ಭಾವನೆ, ವೈರಾಗ್ಯದ ಭಾವನೆ, ಅಲ್ಲಿರ್ತಕ್ಕಂಥ ಸುಟ್ಟಿರುವಂಥ ಕಸದ ಬೂದಿ ಇರುತ್ತೆ, ಅದನ್ನು ಸ್ವಲ್ಪ ಹಣೆಗೆ ಹಚ್ಕೊಂಡು ಎದೆಗೂ ಸವ್ರ್ಕೊಂಡು ಬಂದ್ಬಿಡ್ತೀವಿ. ಏನು ಶಕ್ತಿ ಕೊಡಬೇಕಪ್ಪ ನಮಗೆ, ಅಮ್ಮ ಬಿಟ್ಟರೆ ಇನ್ನೇನು ಈ ಪ್ರಪಂಚದ ಮೇಲೆ ಅಲ್ಲ. ಸಂಸಾರಿಯಾಗಿದ್ದೀವಿ, ಎಲ್ಲ ಇದ್ದರೂ ಕೂಡ ಅಮ್ಮ ಅನ್ನುವಂಥ ಒಂದು ಶಕ್ತಿ ಸಾಮಾನ್ಯ ತಾಯಿ ಅಲ್ಲ ಅವರು. ನನ್ನ ಜೊತೆನೇ ಇಷ್ಟು ಜನರನ್ನು ಸೃಷ್ಟಿ ಮಾಡಿ ನನ್ನ ಮಗನ ನೋಡ್ಕೊಳ್ಳಿ ಅಂತ. ಈಗ ಇಲ್ಲಿ ಸ್ವಂತದವ್ರು ಯಾರು, ಇತರರು ಯಾರು ಅನ್ನುವಂಥ ವ್ಯತ್ಯಾಸ ಇಲ್ಲದೇ ಬೆಳೆಸಿ ಇವರೆಲ್ಲ ನಿನಗೆ ಸ್ವಂತದವರೇನೆ ಅಂದ್ಬಿಟ್ರು. ಮಾತು, ಇವರೆಲ್ಲ ನಿನಗೆ ಸ್ವಂತದವರೇ. ಎಲ್ಲ ಒಂದು ಕಡೆ ನಾವು ಏನೋ ಹೆಚ್ಚು ಕಡಿಮೆ ಆದಾಗ ಸಂಬಂಧನೇ ಇರಲ್ಲ. ಒಬ್ಬ ವ್ಯಕ್ತಿ ಬಂದು ನಮ್ಮನ್ನು ಹಿಡಿದಿರ್ತಾನೆ, ಏನು ಸರ್ ಆಯಿತು ಅಂತ ಕೇಳ್ತಾನೆ. ಅವರನ್ನು ಯಾರು ಅಂತ ನಾವು ಹೇಳೋಣ, ಕರೆಕ್ಟ್. ಅವರನ್ನು ಸ್ವಂತದವರು ಅಂತ ಹೇಳೋಣ, ಬಂಧು ಅಂತಂತ ಹೇಳೋಣ, ದೇವರು ಅಂತಂತ ಹೇಳೋಣ, ಏನು ಅಂತ ಹೇಳೋಣ. ಇಷ್ಟಲ್ಲೇ ನಾವು ಈ ಪ್ರಪಂಚನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಕ್ಕೇ ನನಗೆ ನಿಧಾನವಾಗಿ ಅಮ್ಮನ ಅಗಲಿಕೆಯಿಂದ ನನಗೆ ಯಾರೂ ಕಣ್ಣಕ್ಕೆ ಕಾಣಿಸ್ತಿಲ್ಲ. ಒಂದೂವರೆ ವರ್ಷ ಕಷ್ಟಪಟ್ಬಿಟ್ಟೆ ನಾನು. ಈಗಲೂ ಎಷ್ಟೋ ಟೈಮ್ ಯೋಚನೆ ಮಾಡ್ತಾ ಇರ್ತೀನಿ ನಾನು. ಆದರೂ ನನಗೆ ಅಮ್ಮವರು ಆ ಮಾತುಗಳು, ನಮ್ಮ ಜನ ಎಲ್ಲ ಸೇರಿ, ನನ್ನ ಹೆಂಡ್ತಿನೇ ಆಗಿರ್ಬೋದು, ಪಾಪ ನನ್ನ ಮಗನೇ ಆಗಿರ್ಬೋದು, ಯಾವ ಅವ್ರದ್ದು ಕಂಪ್ಲೇಂಟ್ ಇಲ್ಲ. ಪಾಪ ಇರಲಿ, ಯಜಮಾನರು ಚೆನ್ನಾಗಿ ಮಾಡಲಿ, ಅವರ ಅತ್ತೆ ಹೇಳಿದಾಗ ಹೇಗೆ ನಡ್ಕೋತಾರೆ ಹಾಗೆ ನಡ್ಕೊಳ್ಳಿ ಅಂತ ಇಚ್ಛೆಯನ್ನು ಅರಿತು ನಡೆಯುವ ಒಂದು ಸತಿ ಆದರೂ ಸತ್ಯ, ಅಷ್ಟೇ ಸಂತೋಷ. ಅವ್ರ ದೇವರವ್ರಿಗೆ ಸುದೀರ್ಘವಾದ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲಿ. ಆ ಹುಡುಗ ಅವನು ಓದಿ, ನಮ್ಮ ಆಸೆ ಇರೋದಷ್ಟೇ, ಓದಿ ಇಷ್ಟು ನಾವು ಮಾಡೋದು ಹೆಸರು ಸಂಪಾದನೆ ಒಂದಷ್ಟು ಕೀರ್ತಿ ಗಳಿಸ್ಕೊಳಕ್ಕೆಲ್ಲ ಮಾಡಿ ನಾ ಹೇಳ್ತೀನಿ. ಅದರ ಜೊತೆಯಲ್ಲೇ
ದೇವರು ಒಬ್ಬರಿಗೆ ಒಂದು ಯಶಸ್ಸು, ಒಂದು ಕೀರ್ತಿ, ಒಂದು ಎಲ್ಲವನ್ನೂ ಕೊಡ್ತಾನೆ ಅವರ ಒಂದು ಕಠಿಣ ಪರಿಶ್ರಮ ಪ್ರಯತ್ನಕ್ಕೆ. ಉಳಿದವ್ರಿಗೆಲ್ಲ ಅದು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಅದನ್ನು ನಾವು ಅದೃಷ್ಟ ಅನ್ಕೊಬೋದು, ಅಥವಾ ಅದೇ ಪ್ರತಿಫಲ ಅನ್ಕೊಬೋದು, ಇನ್ನೊಂದು ಅನ್ಕೊಬೋದು, ಮತ್ತೊಂದು ಅನ್ಕೊಬೋದು. ಏನೇ ಅನ್ಕೊಂಡ್ರೆ ಅಮ್ಮವ್ರು ಅನ್ಕೊತಾ ಇದ್ದಿದ್ದು ಹೇಗೆ ಅಂದರೆ, ಒಂದು ಸರಿ ನಮ್ಗೆ ಅವನ ಕೊಟ್ಟ ಅದೃಷ್ಟನ ಕೊಟ್ಟ, ನಮ್ಗೆ ಅದರಿಂದ ನಾವು ಬೆಳೆದ್ವಿ ಅಂತಂತ ಹೇಳಿದ ತಕ್ಷಣವೇ ನಾವು ಹೇಗಿದ್ವಿ ಅನ್ನೋದು ಮರಿಬಾರ್ದು ಅನ್ನುವಂಥದ್ದು ಆಸೆ ಅಮ್ಮನ ತುಂಬ. ಕರೆಕ್ಟ್. ಅವರು ಚಿಕ್ಕ ವಯಸ್ಸಲ್ಲಿ ಪಾಪ ಇಬ್ಬರು ಮನೇಲಿ ಕೆಲಸಕ್ಕಿದ್ದಾಗ ಅವರು ಭಿಕ್ಷೆನೂ ಇತ್ತಿದ್ದಾರೆ, ಏನಾದರೂ ಕೊಡ್ರಿ ಅಂತಂತ ಹೇಳ್ಬಿಟ್ಟು. ಅವ್ರ ಜೀವನದಲ್ಲಿ ಪಾಪ ನನಗದೇ ಹೇಳಿದ್ರು, ನೋಡು ಅದನ್ನು ನಾವು ಮರಿಬಾರ್ದು ವಿನು ಅಂತಂತ ಹೇಳೋರು. ನಾನು ಮರ್ತಿಲ್ಲ ಕಣಪ್ಪ, ನಿನಗೆ ನಾನು ಕಷ್ಟ ತೋರಿಸ್ಲಿಲ್ಲ, ಆದರೆ ನೀನು ಆ ಕಷ್ಟನ ನೋಡು, ಸುಖದಲ್ಲಿ ಆ ಕಷ್ಟನ ನೋಡ್ಬೇಕು, ನೀನು ಅರ್ಥ ಮಾಡ್ಕೋಬೇಕು. ತುಂಬ ಇದು ಸುಮಾರು ಸರಿ ನನಗೆ ಅನುಭವ ಆಗೋಯ್ತು ಅಮ್ಮವ್ರ ಜೊತೆ ಇದ್ದಾಗ. ಸತ್ಯ. ಒಬ್ಬರು ತಮಿಳ್ನಾಡಿಂದ ಬರ್ತಾ ಇದ್ವಿ, ಕೃಷ್ಣಗಿರಿ ಹತ್ರ ಸಂಜೆ ಅನ್ನುವಂಥ ಜಾಗದಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಚೆನ್ನಾಗಿ ಆರ್ಡರ್ ಮಾಡಿದ್ವಿ, ಊಟ ಮಾಡಿದ್ವಿ. ಒಬ್ಬರು ಎಂಟ್ರಿ ಆದರು, ಸ್ವಲ್ಪ ಬಡವರು ಅವರು. ಸರ್ ಅಂತ ಕೇಳಿದ್ರು. ಏನಪ್ಪ ಅಂತ ಕೇಳಿ, 40 ರೂಪಾಯಿಗೆ ಊಟ ಇದೆಯಾ ಸರ್? ಆ ಕಡೆ ಹೋಗಯ್ಯ ಅಂತ. ಅಯ್ಯೋ, ಅಲ್ಲೋಗಿ ಅಲ್ಲಿ ಕೆಳಗಡೆ ಐತೆ, ಹೋಗಲ್ಲಿಗೆ. ಅವನ ಮುಖ ಆ ಟೇಬಲ್ ನೋಡಿ, ಎಲ್ಲರೂ ಬೇರೆಯವ್ರು ಊಟ ಮಾಡ್ತಾ ಇರೋದು ನೋಡಿ ತಲೆ ಬಗ್ಗಿಸ್ಕೊಂಡಾತ ಹೋಗಿದ್ದು. ನಾನು ಎಂದೂ ನನ್ನ ಜೀವನದಲ್ಲಿ ಮರೆಯಲ್ಲ. ನಮ್ಮ ಇದು ಜೀವನ. ಆ ಯಪ್ಪ ಹೋಗೋ ಅನ್ನೋಕ್ಕೆ ಮುಂಚೆ ಅವನಿಗೊಂದು ಊಟ ಕೊಡಿಸ್ಬೇಕಾಗಿದ್ದು ನಿನ್ನ ಕರ್ತವ್ಯ. ಕರೆಕ್ಟ್. ಎಲ್ಲಿ ನಿನ್ನ ಕರ್ತವ್ಯ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅವನಲ್ಲೇ ಕಣೋ ಪರಮೇಶ್ವರ ಇರೋದು. ಮಂಜುನಾಥ ಅವನಲ್ಲೇ ಇದ್ದಾನೆ, ಕಾಣಿಸಲ್ವಾ ನಿನಗೆ? ಅವನ ಹಸಿವಲ್ಲೇ ಅಡಗಿಬಿಟ್ಟಿದ್ದಾನೆ ಕಣೋ ದೇವರು. ಹೇಳಿದ್ಮೇಲೆ ಎಷ್ಟು ಜನ ಕಷ್ಟಪಡ್ತಾರೆ ಊಟಕ್ಕೆ ಅಂತ. ಮತ್ತು ಅದಕ್ಕೆ ಫುಡ್ ಕಿಟ್ ಕೊಟ್ಬಿಡ್ತಾ ಇದ್ದೀವಿ. ಭಾರಿ ನೋವಾಗತ್ತೆ ರೀ. ಎಲ್ಲರೂ ಹೇಳ್ಬೋದು ಇಂಡಿಯಾ ಸೆಲ್ಫ್ ಸಫಿಷಿಯೆಂಟ್ ಅಂತ. ಇಂಡಿಯಾ ಹಸಿವು ಎಷ್ಟಿದೆ. ತುಂಬ ಚೆನ್ನಾಗಿರೋ ಮನೆಯಲ್ಲಿ ತಂದೆ ತಾಯಿನ ದೂರ ಕಳಿಸ್ಬಿಡ್ತಾರೆ. ಎಷ್ಟೋ ಜನ ಆಶ್ರಮಕ್ಕೆ ಹೋಗ್ತಾರೆ, ಎಷ್ಟೋ ಜನ ಬೀದಿಗೆ ಬಂದುಬಿಡ್ತಾರೆ. ಆ ಪರಿಸ್ಥಿತಿ ನೋಡಿದಾಗ, ಅವ್ರು ಅಳೋದು ನೋಡಿದಾಗ ಲೈಫೇ ವೆಕ್ಸ್ ಆಗೋಗ್ಬಿಡುತ್ತೆ. ಆರಂಭದಲ್ಲೇ ಒಂದು ಮಾತು ಹೇಳಿದೆ, ನಮ್ಮ ವಿನೋದ್ ರಾಜ್ ಸರ್ ಅವರು ಮಾತೃ ಹೃದಯಿ, ತಾಯಿ ಹೃದಯಿ ಅಂತ ಹೇಳಿ. ನಿಮ್ಮ ಕಣ್ಣಲ್ಲೇ ಅದು ಗೊತ್ತಾಗ್ತಾ ಇದೆ ಸರ್. ನಿಮ್ಮ ತಾಯಿ ಎಷ್ಟೊಂದು ಸಂಸ್ಕಾರ ತುಂಬಿ ಕಳಿಸಿದ್ದಾರೆ ನಿಮ್ಮನ್ನ. ನಿಮ್ಮ ಜೊತೆಗೆ ನಾನೊಂದು ಅರ್ಧ ಗಂಟೆ ಮಾತಾಡ್ದಾಗ್ಲೇನೆ ನೀವೇನು ಅನ್ನೋದು ಅರ್ಥ ಆಯ್ತು. ಬರೀ ನಿಮ್ಮೊಬ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ, ನೀವು ನೂರಾರು ಜನನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸಾಮಾಜಿಕ ಕಳಕಳಿ ಇರುವಂತಹ ಮನುಷ್ಯ. ಅಮ್ಮನಿಗೋಸ್ಕರ ಸರ್, ಅಮ್ಮನಿಗೋಸ್ಕರ ಸ್ಮಾರಕ ಕಟ್ಟಿಸ್ತವ್ರನ್ನ ನಾವು ನೋಡಿದ್ದೀವಿ. ನೀವು ಇಡೀ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದೀರಾ. ಎಂಥ ಅದ್ಭುತವಾಗಿದೆ ಸರ್. ಅಲ್ಲಿ ದಿನನಿತ್ಯ ಪ್ರಸಾದ ವಿನಿಯೋಗ, ಎಂಥ ಅದ್ಭುತವಾದಂತಹ ಕಾನ್ಸೆಪ್ಟು. ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಸರ್, ಈ ಬಂದವರಿಗೆ ಉಪಚರಿಸೋದು, ಅತಿಥಿ ದೇವೋಭವ. ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅತಿಥಿಗಳು ದೇವರ ಸಮಾನನೇ. ಎಂದ್ರೂ ಬರ್ತಾರೆ, ಸಡನ್ನಾಗಿ ಅವ್ರನ್ನ ಹೇಳಿ ಹಿಂಗೆ ಕಳಿಸ್ದಾಗ ಅವ್ರಿಗೆ ನೋವು. ಆತನಿಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ಈಗ ನೀವು ಒಬ್ಬರು ನೋಡಿ ಮಾತಾಡಿ, ನಾನು ನನ್ನ ಕತೆ ಹೇಳಲ್ಲ ಅಂತ. ಈಗ ನಮ್ಮ ಕತೆನೇ ದೊಡ್ಡದಿತ್ತು ಅಂತ ನಾವು ಪಾಪ ಅವ್ರನ್ನ ಕಳಿಸೋದು, ಅದು ನನ್ನ ಮನಸ್ಸಲ್ಲಿದೆ. ಒಂದು 10 ನಿಮಿಷ ಮಾತಾಡಿದರೆ ಆ ಆತ್ಮಕ್ಕೊಂದು ತೃಪ್ತಿ ಸಿಗೋದು. ಇಲ್ಲಿ ಹಸುವು ಇಲ್ಲ, ಏನೂ ಇಲ್ಲ ರೀ. ಟೈಮ್ ಬಂದ ಮೇಲೆ ಎಲ್ಲ ಬಿಟ್ಟು ಹೋಗ್ತಾನೆ ಇರ್ಬೇಕು ಮನುಷ್ಯ. ಕರೆಕ್ಟ್. ಇದರಲ್ಲಿ ಏನನ್ನ ನಾವು ಉಳಿಸ್ಕೋತೀವಿ, ಏನನ್ನ ಬೆಳೆಸ್ಕೋತೀವಿ, ಹೇಗೆ ಹೋಗುವಂಥ ಪ್ರಾಣನ ಹೇಗೆ ಹಿಡ್ದಿಡ್ತೀವಿ. ಲಕ್ಷ್ಮಿ ಕೂಡಾಕಕ್ಕೆ ಬೀರೋ ಇದೆ, ಬಟ್ಟೆ ಕೂಡಾಕಕ್ಕೆ ಬೀರೋ ಇದೆ, ಇನ್ನೂ ಹಲವಾರು ಗಾಡಿ ನಿಲ್ಸಕ್ಕೆ ಶೆಡ್ ಇದೆ, ಸರ್ವಿಸ್ ಗ್ಯಾರೇಜ್ ಇದೆ, ಎಲ್ಲ ಇದೆ. ಆದರೆ ಈ ಪ್ರಾಣನ ಕೂಡಾಕಂತ ಇದು ಎಲ್ಲೂ ಇಲ್ಲ. ನಾನು ನೋಡಿಲ್ಲ. ಅದು ಯಾವಾಗ ಹೋಗುತ್ತೆ ಅಂತಲೂ ನಮಗೆ ಗೊತ್ತಿಲ್ಲ. ಎಷ್ಟು ಕಾಲ ನಮ್ಮ ಜೊತೆಗೆ ಇರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇದ್ದಷ್ಟು ಕಾಲ ಆ ಪ್ರಾಣಕ್ಕೆ ನಾವು ಬೆಲೆ ಕೊಡಲ್ಲ, ಯಾವುದಕ್ಕೂ ಬೆಲೆ ಕೊಡಲ್ಲ. ಕಳ್ಕೊಂಡ್ಮೇಲೆ ಅಯ್ಯೋ ಅಂತೀವಿ. ನನ್ನೂ ಸೇರಿ ಹೇಳ್ತೇವೆ. ಯಾರು ಊರಿಗೆಲ್ಲ ನಾನು ಬುದ್ಧಿ ಹೇಳಕ್ಕೆ ನಾನು ಬರೋಕ್ಕೆ ನಾನು ಮೇಧಾವಿನೂ ಅಲ್ಲ, ಖಂಡಿತ. ಅದು ಯಾಕಲ್ಲ ಅಂತಂತ ಹೇಳಿದರೆ ನಮ್ಮಮ್ಮ ಅದೇ ಹೇಳೋರು, ಮಾತಾಡಬಾರ್ದು, ಅನುಭವಿಸಿದ್ಯಾ, ಹೋಗಿ ಅನುಭವಿಸಿ ನೋಡು, ಹೊಟ್ಟೆ ಹಸಿವು ಅನುಭವಿಸಿ ನೋಡು. ತೇನಾಂಪೇಟೆನಲ್ಲಿ ನಾಟುಮುತ್ತು ನಾಯಕನ್ ಸ್ಟ್ರೀಟಲ್ಲಿ ಅಮ್ಮವರು 4 ಕ್ವಿಂಟು ಬಣ್ಣ, ಅವರು ಕಷ್ಟ.
ಏನೂ ಇಲ್ಲ, ಫ್ಯಾನ್ ಇಲ್ಲ ರೀ. ಆವತ್ತು ಊಟಕ್ಕಿಲ್ಲ ಅಮ್ಮನಿಗೆ. ಹ್ಮ್ ಬಟ್ಟೆ ಹೇಳೋದು, ಬಟ್ಟೆನ ಒದ್ದೆ ಮಾಡಿ ಹೊಟ್ಟೆ ಮೇಲೆ ಇಟ್ಕೊಂಡಕ್ಕಂತ. ಏನು ನಾನು ಹೇಳೋಣ, ಆ ಹಸಿವಿನ ಬಗ್ಗೆ ಅವ್ರಿಗೆ ಅಷ್ಟು ನಿಗಾ ಇದೆ ರೀ ಅವ್ರಿಗೆ. ತಾನು ಅಡುಗೆ, ಆ ಹಸಿವೆ ಅವ್ರಿಗೆ ಅಡುಗೆ ಕಲಿಸ್ಬಿಡ್ತಾ ಅಂತ ಹೇಳ್ಬಿಟ್ಟು ಒಂದು ದಿವಸನೂ ಒಲೆ ಗಂಜದವ್ರಲ್ಲ ಅವ್ರು. ಹ್ಮ್ ಹಾಂ, ಈ ನೆನಪೇನೆ ನನಗೆ ಅಲ್ಲಿ ಸ್ಮಾರಕ ಮಾಡೋದು. ಇಷ್ಟೂರು ಜನ ಬರ್ತಾರೆ, ಅವರಿಗೆ ಫಸ್ಟು ಶೌಚಾಲಯ ಇರಬೇಕು, ಕುಡಿಯೋಕ್ಕೆ ಒಳ್ಳೆ ನೀರು ಬೇಕು, ಊಟದ ವ್ಯವಸ್ಥೆ ಆಗಬೇಕು. ಊಟದ ವ್ಯವಸ್ಥೆ ಮರೆ ಏನು ಮರೆ ನಮಗೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು, ಯಾವುದೋ ಒಂದು ಅದ್ಭುತವಾದಂತ ಪ್ರಪಂಚಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಅನ್ನೋ ತರ ಫೀಲ್ ಆಯ್ತು ಸರ್. ಏನ್ ಅದ್ಭುತ ಸರ್. ಇಲ್ಲ, ಅದಕ್ಕೋಸ್ಕರನೇ ನಾನು ಅದನ್ನು ವ್ಯವಸ್ಥೆ ಮಾಡಿದ್ದೆ. ಅಲ್ಲಿನೂ ಒಂದು ಕಾಟೇಜ್ ಮಾಡಬೇಕು. ತಂಗದಾಣ ಮಾಡಿದಾಗ ಆ ಹಾಲಲ್ಲಾದರೂ ಪಾಪ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಯಸ್ಸಾದವ್ರು ಯಾರೇ ಬಂದು ಸುಧಾರಿಸ್ಕೊಂಡು ಮನೆಗೆ ಹೋಗ್ಬೋದು, ಅಷ್ಟು ಆಸೆ. ಖಂಡಿತ